ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿದ್ದಾನೆ ಅಂತಂದ್ರೆ ಅವನ ತುಳಿಯುವಂತ ಕೆಲಸ ಸುಮಾರು ಕಡೆಯಿಂದ ಸುಮಾರು ಜನರಿಂದ ಆಗುತ್ತೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿನ ಇಷ್ಟೊಂದು ತುಳಿತಾ ಇದ್ದಾರೆ, ಒಬ್ಬ ವ್ಯಕ್ತಿನ ಇಲ್ಲಿ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ತಿಳ್ಕೊಂಡ್ಬಿಡಿ ಆ ವ್ಯಕ್ತಿ ಎಷ್ಟು ಬಿಗ್ ಬಾಸ್ ಅಲ್ಲಿ ಹವಾ ಮಾಡಿದಾನೆ ಅಂತ. ಸೊ ಎಸ್ ಅದೇ ಆಗ್ತಾ ಇರೋದು. ಇವತ್ತಿನ ಪ್ರೊಮೋ ಬಿಟ್ಟಿದ್ದಾರೆ, ಎರಡನೇ ಪ್ರೊಮೋ. ಇಲ್ಲಿ ಗಿಲ್ಲಿನ ಎಲ್ಲರೂ ಸರಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಟಾಸ್ಕ್ ಅಂತ ಒಂದು ಆಕ್ಟಿವಿಟಿ ಅಂತ ಅನ್ಬೋದು. ಸೊ ಆಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಟಿವಿಟಿಯಲ್ಲಿ ಏನಪ್ಪಾ ಅಂತಂದ್ರೆ ಹಾವು ಏನಿ. ಸೊ ನಿಮ್ಮ ಪ್ರಕಾರ ನಿಮ್ಮ ಒಂದು ಆಟಕ್ಕೆ ಏನಿ ಯಾರು, ಹಾವು ಯಾರು ಅನ್ನೋದನ್ನ ನೀವು ಇಲ್ಲಿ ಹೇಳಬೇಕಾಗಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೆಲವೊಂದಿಷ್ಟು ಜನ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಸೊ ಅದು ಗೊತ್ತಿದ್ದು ಅವರ ಒಂದು ಮಿತ್ರರಾಗೆ ಇಲ್ಲಿ ಹಿಂದಿಂದ ಚೂರಿ ಹಾಕುವಂಥದ್ದು ಹೋದ ವಾರದಿಂದ ನಡೀತಾ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಇಲ್ಲಿ ಅದೇ ಆಗ್ತಾ ಇರೋದು, ಎಲ್ಲರೂ ಕೂಡ ಸೇರಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿನ ಟಾರ್ಗೆಟ್ ಮಾಡಿ ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಕಳಿಸುವಂತ ಪ್ಲಾನ್ ಇರಬಹುದು. ಯಾಕಂದ್ರೆ ಗಿಲ್ಲಿಗಿರುವಂತಹ ಒಂದು ಫ್ಯಾನ್ ಬೇಸ್ ಆಗಿರ್ಬೋದು, ಗಿಲ್ಲಿರುವಂತಹ ಒಂದು ಸಪೋರ್ಟ್ ಆಗಿರ್ಬೋದು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಅದನ್ನ ಹೇಗಾದ್ರೂ ಮಾಡಿ ನಾವು ಇಲ್ಲೇ ಇದನ್ನ ಅವನ್ನ ತುಳಿದು ಕೆಳಗೆ ಹಾಕಿಬಿಡೋಣ ಅನ್ನೋ ಒಂದು ಪ್ಲಾನ್ ಇದ್ದಾರೆ ಅಂತ ಅನ್ಸುತ್ತೆ. ಇದಕ್ಕೆ ಸಪೋರ್ಟಿವ್ ಆಗಿ ಕಲರ್ಸ್ ಕಾರಣ ಕೂಡ ಇದೆ ಅಂತ ನನಗೆ ಪರ್ಸನಲಿ ಅನಿಸ್ತಾ ಇರೋದು. ಸೊ ಹಾಗಾಗಿ ಎಲ್ಲದರಲ್ಲೂ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡಿ ನೆಗೆಟಿವ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ನನ್ನ ಒಪಿನಿಯನ್ ನಿಮಗೆ ಏನು ಅನಿಸ್ತಿದ್ದ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸಬರಾಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತೋದನ್ನ ಆಗೋದು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಅಪ್ಡೇಟ್ ಆಗಿರ್ಬೋದು, ಅಥವಾ ಸಿನಿಮಾ ಅಪ್ಡೇಟ್ ಆಗಿರ್ಬೋದು, ಎಲ್ಲೂ ಕೂಡ ನನ್ನ ಚಾನಲ್ ನೋಡಕ್ಕೆ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್ ಇಲ್ಲಿ ಏನಪ್ಪಾ ಅಂತಂದ್ರೆ ಸುದೀಪ್ ಸರ್ ಏನ್ ಕೇಳ್ತಾರೆ ಅಂತಂದ್ರೆ ನಿಮ್ಮ ಒಂದು ಆಟಕ್ಕೆ ನಿಮಗೆ ಏನೇ ಯಾರು, ಹಾವು ಯಾರು ಅನ್ನೋದನ್ನ ನೀವು ಇಲ್ಲಿ ಬಂದು ಹೇಳಿ ಅದಕ್ಕೆ ಕಾರಣ ಕೊಡ್ಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಬಂದಿರೋದು ರಘುವರ್ ಬಂದಿರ್ತಾರೆ. ರಘುವರ್ ಬಂದು ಗಿಲ್ಲಿ ಅಂತ ಅಂತಾರೆ, ಹಾವು ಅಂತಂದ್ರೆ ಗಿಲ್ಲಿ, ಏನ್ ಅಂತಂದ್ರೆ ಮಾಳು ಅಂತ ಹೇಳ್ತಾರೆ. ಸೊ ಇಲ್ಲಿ ಗಿಲ್ಲಿಗೆ ಹಾವು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅವರ ಬಂದಾಗಿಂದ ಅವರ ಪರ್ಸನಾಲಿಟಿನ ಚೇಂಜ್ ಮಾಡೋಕ್ಕೆ ಗಿಲ್ಲಿ ತುಂಬಾ ಟ್ರೈ ಮಾಡ್ತಾ ಇದಾರಂತೆ. ಸೊ ನಮಗೆಲ್ಲೂ ಹಾಗೆ ಅನ್ಸಿಲ್ಲ. ಸೊ ನೀವು ಯಾವ ರೀತಿ ಇದ್ರೋ ಅದೇ ರೀತಿ ಇಲ್ಲಿ ಆಟ ಆಡ್ತಾ ಇದ್ದೀರಾ. ಸೊ ನಿಮ್ಮ ಸಪೋರ್ಟಿವ್ ಆಗಿ ಗಿಲ್ಲಿ ಇದ್ರು, ಗಿಲ್ಲಿ ನಿಮ್ಮ ಜೊತೆ ಒಳ್ಳೆ ಒಂದು ತಮ್ಮನಾಗಿ ಒಂದು ಫ್ರೆಂಡ್ ಆಗಿ ಒಳ್ಳೆ ರೀತಿಯಲ್ಲಿ ಆಟ ಆಡೋಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇದ್ದಾರೆ ಹೊರತು ನಿಮ್ಮ ಪರ್ಸನಾಲಿಟಿ ಚೇಂಜ್ ಮಾಡೋಕ್ಕೆ ಗಿಲ್ಲಿ ಎಲ್ಲೂ ನೋಡಿಲ್ಲ. ಸೊ ಅದು ನಿಮಗೆ ಹಾಗೆ ಯಾಕೆ ಅನಿಸ್ತು ಅಂತ ನನಗಂತೂ ಗೊತ್ತಿಲ್ಲ. ಸೊ ಗಿಲ್ಲಿ ಒಂದು ಸಪೋರ್ಟ್ ತುಂಬಾ ಚೆನ್ನಾಗಿ ಹೊರಗಡೆ ಇದೆ ಅಂತ ಗೊತ್ತಾಗಿ ತಿಳ್ಕೊಂಡು ಈ ರೀತಿ ಮಾತಾಡ್ತಿದ್ರು, ಯಾವ ರೀತಿ ಅಂತ ಗೊತ್ತಿಲ್ಲ. ಬಟ್ ಗಿಲ್ಲಿನ ತುಳಿಯೋ ಪ್ರಯತ್ನ ನಿಮ್ಮಿಂದ ಆಗ್ತದೆ. ನೀವು ಗಿಲ್ಲಿನ ಅಷ್ಟು ತುಳಿತಾ ಹೋಗ್ತೀರೋ ಅಷ್ಟು ನೀವು ನೆಗೆಟಿವ್ ಆಗಿ ಕಾಣ್ತಾ ಇರ್ತೀರಾ. ಬಟ್ ಅದು ನಿಮ್ಮ ಅನಿಸಿಕೆ ನೀವು ಹೇಳ್ಬೋದು. ಬಟ್ ಇಲ್ಲಿ ನೋಡಿದ್ರೆ ಪದೇ ಪದೇ ಗಿಲ್ಲಿನ ಟಾರ್ಗೆಟ್ ಮಾಡೋದು ಎಷ್ಟು ಸರಿ ಅಂತ ನನಗೆ ಅನ್ಸುತ್ತೆ. ಸೊ ನಾನು ಇಲ್ಲಿ ಗಿಲ್ಲಿ ಪರವಾಗಿ ಮಾತಾಡ್ತಿಲ್ಲ. ಸೊ ಇಲ್ಲಿ ನಡೆಯುವಂಥ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲೇ ಏನಾದ್ರು ಒಂದು ಆದ್ರೆ ಅಲ್ಲೇ ಕುಳಿತುಕೊಂಡು ಮಾತಾಡಿ, ಅಲ್ಲೇ ಒಂದು ಮುಖದ ಮೇಲೆ ಹೊಡೆದಂಗೆ ಗಿಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿ ಎಲ್ಲರೂ ಕುಂತು ನಗ್ತೀರಾ, ಹೇಳಲ್ಲ ಏನಿಲ್ಲ. ಬಟ್ ಇನ್ನೊಂದ್ ಕಡೆ ಹೋದಾಗ ಅದನ್ನ ಎತ್ತಿ ಹಿಡಿಯೋದು, ನೀನ್ ಹಂಗ್ ಮಾಡಿದೆ ಹಿಂಗ್ ಮಾಡಿದೆ, ಬೇರೆ ಬಗ್ಗೆ ಕೆಟ್ಟದಾಗಿ ಮಾತಾಡಿದೆ, ಹಂಗ್ ಮಾತಾಡಿದೆ ಹಿಂಗ್ ಮಾತಾಡಿದೆ ಅಂತ ಹೇಳಿ ಅವ್ರನ್ನ ಕುಗ್ಗಿಸೋ ಪ್ರಯತ್ನ ಆಗ್ತಾ ಇದೆ. ಸೊ ಇದರಿಂದ ಸ್ವಲ್ಪ ಏನಾದ್ರು ಗಿಲ್ಲಿ ಮೇಲೆ ಪರಿಣಾಮ ಬೀಳುತ್ತೇನೋ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಬಟ್ ಗಿಲ್ಲಿ ಯಾವುದಕ್ಕೂ ತಲೆ ಕೆಟ್ಟೋದೆ ನೀನು ನಾಡು ಅಂತ ಹೇಳಕ್ ಇಷ್ಟಪಡ್ತೀವಿ. ಸೊ ಇನ್ನು ಕಾವ್ಯ ಅವರು ಕೂಡ ಇಲ್ಲಿ ಹಾವು ಅಂತ ಕೊಡ್ತಾ ಇದಾರೆ. ಸೊ ಅವರು ಕೊಡೋದ್ರಲ್ಲಿ ಒಂದು 50% ಸರಿ, ಒಂದು 50% ತಪ್ಪು ಅಂತ ನನಗೆ ಅನಿಸ್ತು. ಯಾಕಂದ್ರೆ ಜನಗಳ ಸ್ಪರ್ಧೆಗಳೇನಿದ್ದಾರೆ ನಿನ್ನೆ ಹೇಳಿದಂತದ್ದೇ, ಗಿಲ್ಲಿ ಜೊತೆ ಯಾರು ಇರ್ತಾರೋ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಸೊ ಗಿಲ್ಲಿ ಜೊತೆ ಯಾರೇ ಇದ್ರು ಕೂಡ ಇದು ಟ್ರಬಲ್ ಆಗ್ತಾ ಇರೋದು ಸ್ಪರ್ಧಿಗಳಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನೆ ರಜತ್ ಕೂಡ ಹೇಳಿದ್ರು, ಸುದೀಪನ್ನ ಕೂಡ ಹೇಳಿದ್ರು. ಸೊ ಗಿಲ್ಲಿ ಜೊತೆ ಇರೋದೇ ಇಲ್ಲಿ ಒಂಥರ ತೊಂದರೆ ಆಗ್ತದೆ ಎಲ್ಲರಿಗೂ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಎಸ್, ಯಾಕಂದ್ರೆ ಗಿಲ್ಲಿ ಜೊತೆ ಯಾರ ತರ ಅವರಿಗೆ ಒಂದು ಫುಟೇಜ್ ಅನ್ನೋದು ಜಾಸ್ತಿ ಸಿಗ್ತಾ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಆಮೇಲೆ ಅವನನ್ನ ತಳ್ಳುವಂತ ಕೆಲಸ ಆಗ್ತಾ ಇದೆ. ಸೊ ಇಲ್ಲಿ ಕಾವ್ಯ ಅವ್ರ ಗಿಲ್ಲಿಗೆ ಹಾವು ಯಾಕೆ ಕೊಟ್ರು ಅಂತಂದ್ರೆ ಪದೇ ಪದೇ ಕಾವು 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 ಅಂತ ಇಲ್ಲಿ ಕರಿತಾ ಇದ್ರೆ ಸ್ಪರ್ಧೆಗಳು ಏನಂತಂದ್ರೆ ನೀವು ಬರೇ ಗಿಲ್ಲಿಂದಾನೇ ನೀನಿದೆಯಾ, ಗಿಲ್ಲಿ ಬಿಟ್ಟು ನಿನ್ನ ಹತ್ರ ಏನೂ ಇಲ್ಲ, ಆ ರೀತಿ ಇದೇ ರೀತಿ ಮಾತಾಡ್ತಾರೆ. ಸೊ ಹಾಗಾಗಿ ಇದೆಲ್ಲೋ ನನಗೆ ನೆಗೆಟಿವ್ ಆಗುತ್ತೆ ಅನ್ನೋ ಒಂದು ಥಾಟ್ ನ ಇಟ್ಕೊಂಡು ಕಾವ್ಯ ಅವರು ಇಲ್ಲಿ ಹೇಳ್ತಿದ್ದಾರೆ. ಸೊ ಗಿಲ್ಲಿನ ಕೂಡ ಇದನ್ನ ಬಿಡ್ಬೇಕಂತ ನಾವು ಅನ್ಕೋತೀವಿ. ಸೊ ಗಿಲ್ಲಿನ ಬಿಟ್ಟು ನಿನ್ನ ಆಟ ನೀನು ಆಡು, ಖಂಡಿತವಾಗ್ಲೂ ಮುಂದೆ ಬರ್ತಾ ಗಿಲ್ಲಿ ದಯವಿಟ್ಟು. ಯಾಕಂತಂದ್ರೆ ಪ್ರತಿಯೊಬ್ಬರು ನಿನ್ನ ಎಷ್ಟು ತಳ್ಳೋದು, ನಿನ್ನ ಮೇಲೆ ಎಷ್ಟು ಟಾರ್ಗೆಟ್ ಮಾಡೋದು ಮಾಡ್ತಾ ಇದ್ರೆ, ಸೊ ಅವರಿಂದ ದೂರ ಇದ್ದು ನಿನ್ನ ಆಟ ನೀನು ಒಬ್ಬನೇ ಆಡೋದು ಉತ್ತಮ ಅಂತ ನನಗೆ ಅನ್ಸುತ್ತೆ. ಆಮೇಲೆ ನಿನ್ನ ಬೆಲೆ ಖಂಡಿತವಾಗ್ಲೂ ಅವರಿಗೆ ತಿಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಅಶ್ವಿನಿ ಗೌಡ ಅವ್ರಿಗೆ ಗೊತ್ತಿರುವಂತದ್ದು, ಅವ್ರು ಕೂಡ ಇಲ್ಲಿ ಹಾವು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಷ್ಟು ದಿನ ಚೆನ್ನಾಗಿ ಆಡ್ತಾ ಇದ್ರು, ಚೆನ್ನಾಗಿ ಅವ್ರ ಗಿಲ್ಲಿ ಜೊತೆ ಬೆರೀತಾ ಇದ್ರು, ಚೆನ್ನಾಗಿ ಆಡ್ತಾನೆ ಬೆನ್ನಿಗೆ ಚೂರ ಕೆಲಸ ಅಂತಂದ್ರೆ ಇದೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಅಶ್ವಿನಿ ಮೇಡಮ್ ಏನ್ ಹೇಳಿದಾರೆ ಅಂತಂದ್ರೆ ಮನಸ್ಸು ಒಡೆಯುವಂತ ಕೆಲಸ ಗಿಲ್ಲಿ ಅವರಿಂದ ತುಂಬಾ ಆಗ್ತಾ ಇದೆ. ಬೇರೆಯವರ ಮನಸ್ಸನ್ನ ಒಡೆಯುವಂತ ಕೆಲಸ ಇಲ್ಲಿ ಗಿಲ್ಲಿ ಅವ್ರು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವ್ದು ರೀತಿ ಅರ್ಥದಲ್ಲಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಮನಸ್ಸು ಹೊಡೆಯುವಂತ ಕೆಲಸ ಎಲ್ಲಿ ಕೂಡ ಮಾಡಿಲ್ಲ, ಅನ್ಸಿದ್ದನ್ನ ನೇರವಾಗಿ ಮುಖಕ್ಕೆ ಹೊಡೆದ ರೀತಿ ಗಿಲ್ಲಿ ಹೇಳ್ತಾನೆ. ಸೊ ಅದೇ ಬೇರೆಯವ್ರಿಗೆ ತಪ್ಪಂತ ಅನ್ಸ್ಬೋದು, ಅದಕ್ಕೇನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಎಲ್ಲರೂ ಕೂಡ ಸಾಚ ಅಲ್ಲ, ಎಲ್ಲರೂ ಕೂಡ ಅವರೇ. ಬಟ್ ಗಿಲ್ಲಿ ಹೆಂಗಂತಂದ್ರೆ ನೇರವಾಗಿ ಹೇಳೋದು ಇವರಿಗೆ ಒಂಥರ ಬೆನ್ನಿಗೆ ಚೂರಿ ಹಾಕಿದಂಗೆ, ಮತ್ತೆ ಮನಸ್ಸನ್ನ ಒಡೆಯೋ ರೀತಿ, ಇನ್ನೊಬ್ಬರ ವ್ಯಕ್ತಿತ್ವನ ಬದಲಾಯಿಸೋ ಟ್ರೈ ಮಾಡೋ ರೀತಿ ಅನಿಸುತ್ತೆ. ಬಟ್ ಹಿಂದೆ ಮಾತಾಡೋ ವ್ಯಕ್ತಿಗಳಿಗೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಇಲ್ಲಿ ಸ್ಪರ್ಧಿಗಳು ಯಾಕೆ ಈ ರೀತಿ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಇನ್ನೊಂದೇನಪ್ಪ ಅಂದ್ರೆ ಹಾವು ಅನ್ನೋದು ರಾಶಿಕಾಗೆ ಕೂಡ ಇನ್ನೊಬ್ರು ಯಾರೋ ಕೊಟ್ಟಿದ್ದಾರೆ. ಸೊ ಅದನ್ನ ತೋರಿಸಿಲ್ಲ. ಗಿಲ್ಲಿ ಏನೇ ಅಂತ ಕಾವ್ಯ ಕೊಟ್ಟಿದ್ದಾರೆ. ಬಟ್ ಗಿಲ್ಲಿ ಕಾವ್ಯಗೆ ತುಂಬಾ ಸಪೋರ್ಟ್ ಆಗಿದ್ದಾರೆ. ಬಟ್ ಕಾವ್ಯ ಗಿಲ್ಲಿಗೆ ಸಪೋರ್ಟ್ ಆಗಿ ಇರ್ತಾ ಇಲ್ಲ. ಯಾಕಂದ್ರೆ ಮನೆಯವ್ರಿಗೆ ಇರಕ್ಕೆ ಬಿಡ್ತಾ ಇಲ್ಲ ಅನ್ನೋದ್ರಲ್ಲಿ ಖಂಡಿತವಲ್ಲ ನಮಗೆ ಗೊತ್ತಾಗ್ತಾ ಇದೆ. ಸೊ
ಈ ಒಂದು ಎಪಿಸೋಡ್ ಈ ಒಂದು ಪ್ರೊಮೋ ನೋಡಿ ನಿಮಗೆ ಏನು ಅನಿಸ್ತು, ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಇಲ್ವೋ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ, ಆ ಪ್ರೊಮೋದಲ್ಲಿ ನಮ್ಮ ಗಿಲ್ಲಿ ಮತ್ತೆ ಅಶ್ವಿನಿ ಮರ್ಮರು ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಸಖತ್ತಾಗಿದೆ ಅಂತ ಹೇಳ್ಬೋದು ಅದೊಂದು ಪ್ರೊಮೋ. ಬಟ್ ಇಲ್ಲಿ ಎಲ್ಲರೂ ಕೂಡ ಅವನ ಜೊತೆ ಇದ್ದು ನಗುತ್ತಾ ಬೆನ್ನಿಗೆ ಚೂರು ಹಾಕುವಂತ ಕೆಲಸ ಗಿಲ್ಲಿಗೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ಸಪೋರ್ಟಿವ್ ಆಗಿ ಕಲರ್ಸ್ ಕನ್ನಡವರು ಕೂಡ ಇದ್ದಾರೆ. ಸೊ ಇದು ಎಷ್ಟು ಮೆಂಟ್ಗೆ ಹೋಗುತ್ತೆ ಅಂತ ನೋಡೋಣ. ಎಷ್ಟೇ ನೀವು ನೆಗೆಟಿವ್ ಮಾಡಿ ತೋರಿಸಿದ್ರು ಗಿಲ್ಲಿನ ಕೈ ಬಿಡೋಲ್ಲ ಈ ಕರ್ನಾಟಕ ಜನತೆ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಇದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಗಿಲ್ಲಿ ಇನ್ನು ಮುಂದೆ ಆಟ ಆಡಬೇಕು, ಆಡಿ ನಾನೇನು ತೋರಿಸ್ಬೇಕು, ಪ್ರೂವ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ನನಗೊಂದು ಅನಿಸಿದ್ದು ಗಿಲ್ಲಿನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕುಗ್ಸೋ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಸೊ ಅದೇ ಪ್ರೊಮೋದಲ್ಲಿ ಕಾಣಿಸ್ಕೊಂಡಿದ್ದು. ಬಟ್ ಗಿಲ್ಲಿ ಯಾರಿಗೂ ಸೋಲೋ ಮಗ ಅಲ್ಲ ಅಂತ ನಾನು ಅನ್ಕೋತೀನಿ. ಸೊ ಗೆದ್ದು ಬರಲಿ ಅಂತ ಹಾರೈಸೋಣ. ಸೊ ಇಲ್ಲಿ ನಮ್ಮ ಸಪೋರ್ಟ್ ಒಂದು ಗಿಲ್ಲಿಗೆ ಇರುತ್ತೆ. ಎಲ್ಲೂ ಚೆನ್ನಾಗಿ ಆಡ್ತಾರೆ, ಬಟ್ ಇಲ್ಲಿ ಅವರ ವ್ಯಕ್ತಿತ್ವವನ್ನು ಒಂದೊಂದಾಗಿ ತೋರಿಸ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ಬಟ್ ಇಲ್ಲಿ ಏನ್ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದಪ್ಪ ಏನಪ್ಪಾ ಅಂದ್ರೆ ಇಲ್ಲಿ ಒಬ್ಬ ಸ್ಪರ್ಧಿ ಹೊರಗಡೆ ಹೋಗಿದ್ದಾರೆ, ಸ್ಟ್ರಾಂಗ್ ಸ್ಪರ್ಧಿ, ಕ್ಯಾಪ್ಟನ್ ಆಗಿರುವಂತಹ ಸ್ಪರ್ಧಿ, ಹುಡುಗರಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಸ್ಪರ್ಧಿ ಆಚೆ ಹೋಗಿರೋದು ಅಂತ ಹೇಳ್ತಿದ್ದಾರೆ. ಸೊ ಅದರ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ಏನ್ ಮಾಡೋಕ್ಕಾಗಲ್ಲ, ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೊ ಇವತ್ತು ಈ ಒಂದು ಎರಡನೇ ಪ್ರೋಮೋದ ಒಂದು ರಿವ್ಯೂ ಆಗಿತ್ತು. ಸೊ ನಿಮಗೆ ಯಾವ ರೀತಿ ಅನಿಸ್ತದೆ ಕಮೆಂಟ್ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತದೆ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.